ಡಾಕ್ಟರ್ ಸಿದ್ಧಲಿಂಗಯ್ಯ ಕನ್ನಡ ಸಾಹಿತ್ಯದ ದಲಿತ ಬಂಡಾಯ ಕಾಲಘಟ್ಟದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಕವಿ, ದಲಿತ ಕವಿ ಅಂತಲೇ ಕರೆಸ್ಕೊಳ್ತಕ್ಕಂತಹ ಡಾಕ್ಟರ್ ಸಿದ್ಧಲಿಂಗಯ್ಯನವರು 12ನೇ ಶತಮಾನದ ಬಳಿಕ ಕನ್ನಡ ಪ್ರತಿಭಟನಾ ಕಾವ್ಯಕ್ಕೆ ತಳ ಸಮುದಾಯದ ರಾಗ, ಸಿಟ್ಟು, ಸೆಡವುಗಳನ್ನು ಆಡು ಭಾಷೆಯಲ್ಲಿ ನೇಯ್ದಂತಹ ಹಾಡುಗಳ ಮೂಲಕವೇ ಒಂದೆರಡು ತಲೆಮಾರನ್ನು ಪ್ರಭಾವಿಸಿ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳನ್ನು ಹರಿಯಿಸಿ ಪರಿವರ್ತನೆಯ ಮುನ್ನುಡಿ ಬರೆದ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ. ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ, ಸಂಶೋಧನೆ, ಆತ್ಮಕಥನ ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿದ ಸಿದ್ಧಲಿಂಗಯ್ಯ ಕವಿಗಳು ಎಂದೇ ಕರೆಯಿಸಿಕೊಂಡವರು. ತುಳಿತಕ್ಕೊಳಗಾದ ಸಮುದಾಯದವರಲ್ಲಿ ಸ್ವಾಭಿಮಾನದ ಕಿಡಿಯನ್ನು ಹಚ್ಚುವ ಜೊತೆಗೆ ಕಾವ್ಯವನ್ನೇ ಖಡ್ಗದಂತೆ ಬಳಸಿದವರು. ಅವರ ಒಲೆಮಾದಿಗರ ಹಾಡು ಕವನ ಸಂಕಲನವು ಭಾರತೀಯ ಸಾಹಿತ್ಯದಲ್ಲಿಯೇ ವಿಶಿಷ್ಟವಾದ ಸ್ಥಾನ ಗಳಿಸಿರುವ ಶ್ರೇಷ್ಠ ಕೃತಿಯಾಗಿದೆ. ಅವರ ಆತ್ಮಕಥೆ ಊರು ಕೇರಿ 3 ಭಾಗಗಳಲ್ಲಿ ಪ್ರಕಟಗೊಂಡಿದೆ. ಇಂಗ್ಲಿಷ್ ಹಾಗೂ ತಮಿಳು ಭಾಷೆಗೆ ಅನುವಾದಗೊಂಡಿದ್ದು, ಇಂಗ್ಲಿಷ್ ಅನುವಾದವನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಪ್ರಕಟಿಸಿದೆ. ಅವರ ಹಲವಾರು ಕವಿತೆಗಳು ಇಂಗ್ಲಿಷ್, ಹಿಂದಿ, ತಮಿಳು, ಬಂಗಾಳಿ, ಮಲಯಾಳಂ ಮತ್ತು ತೆಲುಗು ಭಾಷೆಗಳಲ್ಲಿ ಅನುವಾದವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ದಲಿತ ಕವಿಯಾಗಿ ಗುರುತಿಸ್ಕೊಂಡಿರ್ತಕ್ಕಂತಹ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಅವರ ಬಗ್ಗೆ ಹಾಗೂ ಅವರ ಕೃತಿಗಳ ಬಗ್ಗೆ ನಾವು ಪರಿಚಯವನ್ನು ತಿಳಿಯೋಣ. ಡಾಕ್ಟರ್ ಸಿದ್ಧಲಿಂಗಯ್ಯನವರು 3 ಫೆಬ್ರವರಿ 1954ರಲ್ಲಿ ದೇವಯ್ಯ ಮತ್ತು ವೆಂಕಮ್ಮ ಅಂತಕ್ಕಂತಹ ದಂಪತಿಗಳಿಗೆ ಮಗನಾಗಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೇಲೆ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿ ಮಾಡ್ತಾರೆ. 1969ರಲ್ಲಿ SSLC ಮುಗಿಸಿ ಆ ನಂತರದಲ್ಲಿ PUC ಮತ್ತು BA ಆನರ್ಸ್ ಪದವಿಯನ್ನು ಬೆಂಗಳೂರಿನ ಸರ್ಕಾರಿ ಆರ್ಟ್ಸ್ ಕಾಲೇಜಿನಲ್ಲಿ ಇವರು ಪಡಿತಾರೆ. ಪ್ರಥಮ ದರ್ಜೆಯಲ್ಲಿ ಕನ್ನಡ MA ಪದವಿಯನ್ನು ಪಡೆದು ಆ ನಂತರದಲ್ಲಿ ಗ್ರಾಮ ದೇವತೆಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಕೂಡ ಶ್ರೀಯುತರು ಪಡಿತಾರೆ. ನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾರೆ. ಅಲ್ಲದೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿಯೇ ಕವಿತೆಯನ್ನು ಬರೆಯುತ್ತಾ ಉತ್ತಮ ಭಾಷಣಕಾರರು ಕೂಡ ಆಗಿದ್ದರು. ಅಂಬೇಡ್ಕರ್, ಪೆರಿಯಾರ್, ಲೋಹಿಯಾ ಮುಂತಾದವರ ವಿಚಾರಧಾರೆಗಳಿಂದ ಆಕರ್ಷಿತರಾಗಿರ್ತಕ್ಕಂಥವರು. ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದು ಸಾಹಿತ್ಯದ ಕಡೆಗೂ ತಮ್ಮ ಬದುಕಿನ ಅನೇಕ ಅನುಭವಗಳನ್ನು ಕವಿತೆಗಳಾಗಿ ನಮಗೆ ಕೊಟ್ಟಿರ್ತಕ್ಕಂಥವರು. ಇವರ ಕೃತಿಗಳನ್ನು ನಾವು ಗಮನಿಸೋದಾದರೆ, ಒಲೆಮಾದಿಗರ ಹಾಡು 1975ರಲ್ಲಿ ಪ್ರಕಟ ಆಗುತ್ತೆ. ಸಾವಿರಾರು ನದಿಗಳು ಅಂತಕ್ಕಂತಹ ಕವನ ಸಂಕಲನ 1979ರಲ್ಲಿ ಪ್ರಕಟ ಆಗುತ್ತೆ. ಕಪ್ಪು ಕಾಡಿನ ಹಾಡು 1983ರಲ್ಲಿ ಪ್ರಕಟ ಆಗುತ್ತೆ. ಈ 3 ಕವನ ಸಂಕಲನಗಳನ್ನು ಮೆರವಣಿಗೆ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಇವರು
ಹೊರತರ್ತಾರೆ. ಇದರ ಜೊತೆಗೆ ಸಮಕಾಲೀನ ಕನ್ನಡ ಕವಿತೆ ಭಾಗ 3-4 ಅಂತಕ್ಕಂತಹ ಕೃತಿಯನ್ನು ಸಂಪಾದನೆ ಮಾಡ್ತಾರೆ. ಏಕಲವ್ಯ, ನೆಲಸಮ ಮತ್ತು ಪಂಚಮ ಅಂತಕ್ಕಂತಹ ನಾಟಕಗಳನ್ನು ಇವರು ಬರೀತಾರೆ. ಅವತಾರಗಳು ಅಂತಕ್ಕಂತಹ ಒಂದು ಪ್ರಬಂಧ ಕೃತಿಯನ್ನು ಕೂಡ ಹೊರತರ್ತಾರೆ. ಆನಂತರದಲ್ಲಿ ಅಕ್ಕಿನೋಟ ಅಂತಕ್ಕಂತಹ ವಿಮರ್ಶಾ ಕೃತಿಯನ್ನು ಕೂಡ ಹೊರತರ್ತಾರೆ. ಇಡೀ ಅವರ ಬದುಕಿನ ಅನುಭವಗಳನ್ನು, ಅವರ ಬಾಲ್ಯ, ಯೌವನ, ಅನೇಕ ಸಂಗತಿಗಳನ್ನು ತಮ್ಮ ಆತ್ಮಕಥನವಾಗಿರ್ತಕ್ಕಂತಹ ಊರಿಕೇರಿ ಭಾಗ 1, 2, 3ರಲ್ಲಿ ನಾವು ಗಮನಿಸ್ಬೋದು. ಹೇಗೆ ಅವರು ಬಾಲ್ಯದಲ್ಲಿ ತಮ್ಮ ಬದುಕನ್ನು, ತಂದೆ ತಾಯಿಗಳ ಕಷ್ಟವನ್ನು, ಹಣಕ್ಕಾಗಿ ಕವಿತೆ ಬರೀತಕ್ಕಂಥ ವಿಚಾರಗಳು, ಅವರು ಉತ್ತಮ ಭಾಷಣಕಾರರಾಗಿ ಮೂಡಿಬಂದಂತಹ ಪ್ರಸಂಗಗಳು, ಹೀಗೆ ಅನೇಕ ಅಮೂಲ್ಯವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ಅನೇಕ ವಿಚಾರಗಳನ್ನು ಅವರ ಆತ್ಮಕಥನಗಳಲ್ಲಿ ನಾವು ಗಮನಿಸ್ಬೋದು. ಇಂತಹ ಸಾಹಿತ್ಯ ಕೃಷಿಯನ್ನು ಪರಿಗಣಿಸಿ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ. ಅದರಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಅಂತಕ್ಕಂತಹ ಚಲನಚಿತ್ರಕ್ಕೆ ಕರ್ನಾಟಕ ಸರ್ಕಾರ ಪ್ರಶಸ್ತಿ ಅಂತಕ್ಕಂಥದ್ದು ಸಿಕ್ಕಿದೆ. ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಬಾಬು ಜಗಜೀವನ್ ರಾವ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಸತ್ಯಕಾಮ ಪ್ರತಿಷ್ಠಾನ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಶ್ರೀಯುತರು ಪಡೆದುಕೊಂಡಿದ್ದಾರೆ. ಅವರ ಕೆಲವು ಕವಿತೆಗಳು ಸಿನಿಮಾಗಳಲ್ಲಿ, ರೈತರ ಚಳುವಳಿಗಳಲ್ಲಿ ಪ್ರೇರಕವಾಗಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಶ್ರವಣಬೆಳಗೊಳದಲ್ಲಿ ನಡೆದಂತಹ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಶ್ರೀಯುತರು ಆಗಿದ್ದರು. ಇಂತಹ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಇತ್ತೀಚೆಗೆ 11/6/2021ರಲ್ಲಿ ನಿಧನ ಹೊಂದಿದರು. ಇದು ಕನ್ನಡ ದಲಿತ ಬಂಡಾಯ ಸಾಹಿತ್ಯಕ್ಕೆ ಬಹುದೊಡ್ಡ ನೋವನ್ನು ಮತ್ತು ತುಂಬಲಾರದ ನಷ್ಟವನ್ನು ತಂದಿರತಕ್ಕಂಥ ಸಂಗತಿ. ಅವರ ಕವನ ಸಂಕಲನಗಳ, ಅವರ ಕೃತಿಗಳ ವಸ್ತುವನ್ನು ನಾವು ಗಮನಿಸೋದಾದರೆ, ಅವರ ಒಲೆಮಾದಿಗರ ಹಾಡು 1975ರಲ್ಲಿ ಪ್ರಕಟಗೊಂಡ ಈ ಸಂಕಲನದಲ್ಲಿ ನನ್ನ ಜನಗಳು, ಒಂದು ಮೂಳೆಯ ಹಾಡು, ಒಂದು ಪದ, ಸತ್ತೋಗೋರ, ಕ್ರಾಂತಿಪದ, ಗಲ್ಡಗಳು, ಅಡುಗೋಲಜ್ಜಿಯ ಕತೆ, ಮಹಾವ್ಯಕ್ತಿ ಒಬ್ಬ, ಹಬ್ಬ, ಸುಂಟರಗಾಳಿ, ಕನ್ನಡವ್ವನಿಗೆ, ಅಣೆಬರಹು ಎಂಬ ನಾಟಕವು, ನನ್ನ ಬಳಿಗೆ, ಭವಿಷ್ಯದ್ಗೀತೆ, ನಗಬೇಕು, ಬೀಳು, ಮಸಣದ ಚೆಲುವೆಗೆ, ನಾವು, ಅಂಬೇಡ್ಕರ್, ಒಂದು ದನದ ಪದ, ಹಾವುಗಳೇ ಕಚ್ಚಿ, ಹೀಗೆ ಅನೇಕ ಶೀರ್ಷಿಕೆಯ ಕವಿತೆಗಳಿದ್ದಾವೆ ಆ ಸಂಕಲನದಲ್ಲಿ. ಈ ಸಂಕಲನ ಕನ್ನಡ ಬರವಣಿಗೆಗೆ ಅರ್ಥಪೂರ್ಣವಾದ ಹೊಸ ದಿಕ್ಕನ್ನು ತೋರಿಸಿಕೊಟ್ಟ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರತಕ್ಕಂಥ ಕೃತಿಯಾಗಿದೆ. ತನ್ನೆಲ್ಲ ನೋವು ಹಾಗೂ ಚಾರಿತ್ರಿಕವಾದ ದೀರ್ಘಕಾಲದ ಸುಲಿಗೆಯ ಪೂರ್ಣ ಕಥನವನ್ನು ತಟ್ಟನೆ ವ್ಯವಸ್ಥೆಯ ಮುಖಕ್ಕೆ ಒಡ್ಡಿ ಹೇಳುವ ರೊಚ್ಚು ಮತ್ತು ಎದೆಗಾರಿಕೆಯ ಸಂಕೇತವಾಗಿ ಈ ಸಂಕಲನದ ಶೀರ್ಷಿಕೆಯು ಕಾಣಿಸಿಕೊಂಡಿರತಕ್ಕಂಥದ್ದು. ಓದುವ ಕಣ್ಣು, ಕೇಳುವ ಕಿವಿ, ತಿಳಿಯುವ ಮನಸ್ಸುಗಳನ್ನು ಸಮುದಾಯದ ಮಟ್ಟದಲ್ಲಿ ದಟ್ಟವಾಗಿ ಸೆರೆ ಹಿಡಿಯಬಲ್ಲ ಇಲ್ಲಿನ ಅನೇಕ ಸಾಲುಗಳಿಗೆ ಅತ್ಯಪೂರ್ವವಾಗಿರ್ತಕ್ಕಂಥ ಚೈತನ್ಯವಿರ್ತಕ್ಕಂಥದ್ದು. ನಾಡಿನಾದ್ಯಂತ
ನಾಡಿನಾದ್ಯಂತ ಚಿಂತನಾಶೀಲ ಸಾಹಿತ್ಯಾಭ್ಯಾಸಿಗಳಿಗೆ ಎಲ್ಲರಿಗೂ ಗಮನವನ್ನು ಸೆಳೀತಕ್ಕಂತಹ ಈ ಕೃತಿ ಚಾರಿತ್ರಿಕವಾಗಿಯೂ ಕೂಡ ಕನ್ನಡ ಕಾವ್ಯ ಮಾರ್ಗದಲ್ಲಿ ಹೊಸ ಆಶೆ ಭರವಸೆಗಳನ್ನು ಮೂಡಿಸಿರ್ತಕ್ಕಂತಹ ಕವನ ಸಂಕಲನವಾಗಿದೆ. ಒಲೆಮಾದಿಗರ ಹಾಡು ತಲೆಬರಹವೇ ಸೂಚಿಸುವಂತೆ ಅಸ್ಪೃಶ್ಯರ ಹಾಡು. ಈ ಹಾಡುಗಳಲ್ಲಿ ಮುಖ್ಯವಾಗಿ ಕಂಡುಬರುವುದು ಸಿಟ್ಟು. ಈ ಹಾಡುಗಳನ್ನು ಗಟ್ಟಿಯಾಗಿ ಲಯಬದ್ಧವಾಗಿ ಹಾಡಿದಾಗ, ಓದಿಕೊಂಡಾಗ ಮಾತ್ರ ನನ್ನ ರಚನೆಯ ಉದ್ದೇಶ ಸ್ಪಷ್ಟವಾಗುತ್ತದೆ ಅಂಥೇಳಿ ಕವಿ ಸಿದ್ಧಲಿಂಗಯ್ಯನವರೇ ಈ ಸಂಕಲನದ ಬಗ್ಗೆ ಹೇಳಿಕೊಳ್ತಾರೆ. ಆನಂತರದಲ್ಲಿ ಬಂದಂತಹ ಸಾವಿರಾರು ನದಿಗಳು ಕೃತಿಯಲ್ಲಿ ನಾವು ಅನೇಕ ಕವಿತೆಗಳನ್ನು ಗಮನಿಸಬಹುದು. ಸಾವಿರಾರು ನದಿಗಳು, ಬೆಲ್ಜಿಯಂ ಹಾಡು, ಕೆಂಪು ಸೂರ್ಯ, ದಲಿತರು ಬರುವರು, ಬಿದ್ದಾವು ಮನೆಗಳು, ಕತ್ತೆ ಮತ್ತು ಧರ್ಮ, ಈ ದೇಶದ ಸೆರೆಮನೆ, ಕಂಡೆ ನನ್ನವಳ ಒಂದು ದಿವಸ, ಹೋರಾಟವೇ ದಾರಿ, ನಿನ್ನ ಮಗನ ಕೊಂದರು, ಚೋಮನ ಮಕ್ಕಳ ಹಾಡು, ಮಾತಾಡಬೇಕು, ಮೆರವಣಿಗೆ, ಬಂದಿರುವರು ಹುಲಿಗಳಾಗಿ, ಅಲ್ಲೇ ಕುಂತವ್ರೆ. ನೋಡಿ, ಈ ಅನೇಕ ಕವನಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಸಂಕಲನದ ಅವರ ಹಾಡುಗಳು ತಮ್ಮ ಏಕಾಂತದಲ್ಲಿ ಬರೆದ ಅಂತರ್ಮುಖ ಕವನಗಳಲ್ಲ. ಕಾವ್ಯವನ್ನು ಬೇರೆ ಬೇರೆ ಚಳುವಳಿಗಳಲ್ಲಿ ಅವರು ದುಡಿಸಿಕೊಂಡಿದ್ದಾರೆ. ದಲಿತ ಹೋರಾಟದ ಮುಖವಾಣಿಯಾಗಿರುವ ಹಾಡುಗಳು, ನಾಟಕಗಳಿಗೆ ಬರೆದ ಹಾಡುಗಳು, ಸರ್ವಾಧಿಕಾರಿ ವಿರೋಧಿ ಚಳುವಳಿಗಳಲ್ಲಿ ಬರೆದ ಹಾಡುಗಳು ಈ ಕವನ ಸಂಕಲನದಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅಲ್ಲೇ ಕುಂತವರೇ ಕನ್ನಡದ ಕಾವ್ಯ ಕ್ಷೇತ್ರದಲ್ಲಿ ಪ್ರಮುಖ ಬೆಳವಣಿಗೆ. ಹೊಸ ಕಾವ್ಯದಲ್ಲಿ ಮತ್ತೊಮ್ಮೆ ಎಪಿಕ್ ಲಕ್ಷಣಗಳನ್ನು ಅಳವಡಿಸಿದ ಹಿರಿಮೆ ಈ ಖಂಡಕಾವ್ಯಕ್ಕೆ ಸಲ್ಲೋದ್ರಲ್ಲಿ ಎರಡು ಮಾತಿಲ್ಲ. ಆನಂತರದಲ್ಲಿ ಬಂದಂತಹ ಅವರ ಮತ್ತೊಂದು ಕವನ ಸಂಕಲನ ಕಪ್ಪು ಕಾಡಿನ ಹಾಡು 1983ರಲ್ಲಿ ಇದು ಪ್ರಕಟಗೊಳ್ತು. ಇದರಲ್ಲಿ ನಾವು ಕವಿತೆಗಳನ್ನು ಗಮನಿಸೋದಾದರೆ ನನ್ನ ಕವನ, ಬೆಂಗಳೂರಿನ ಹಾಡು, ಸುಟ್ಟಾವು ಬೆಳ್ಳಿಕಿರಣ, ರಾಣಿಯ ಪ್ರೇಮ, ದೋಣಿಯ ಹಾಡು, ನಿನ್ನ ಕಣ್ಣಿನ ಮಾತು, ಕೋರಿಕೆ, ಕಪ್ಪು ಕಾಡಿನ ಹಾಡು, ಭೂತನ ಕತೆ, 47ರ ಸ್ವಾತಂತ್ರ್ಯ, ತಬರನ ಹಾಡು, ಮಾಟ ಆಗಿತ್ತು, ದಾರಿ ಯಾವುದೋ, ಸಂಪಿಗೆಯ ಮರದಲ್ಲಿ, ಕೊಳಗೇರಿಯ ಹಾಡು, ಗುಡಿಗೆ ಹೋಗುವವರ ಹಾಡು, ಚೋಮನಾಟಕ 2 ಹಾಡುಗಳು, ನೆನಪು, ಹೀಗೆ ಕೆಲವು ಶೀರ್ಷಿಕೆಯ ಕವಿತೆಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಸಿದ್ಧಲಿಂಗಯ್ಯನವರ ಈ ಕವನ ಸಂಕಲನದಲ್ಲಿ ನಿರ್ಣಾಯಕ ಬದಲಾವಣೆಗಳಾಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಈ ಬದಲಾವಣೆ ಭಾಷೆ ಮತ್ತು ಲಯದಲ್ಲಿದೆ. ಒಲೆಮಾದಿಗರ ಹಾಡು, ಸಾವಿರಾರು ನದಿಗಳು ಕವನ ಸಂಕಲನಗಳಲ್ಲಿಯ ರೋಷ, ಆ ಭೀಷಣ ಸಾಲುಗಳು ಇಲ್ಲಿ ಕಾಣುವುದೇ ಇಲ್ಲ. ನಿಟ್ಟಿಸಿರು, ಮೆಲುಮಾತು, ಸರಸದ ಧ್ವನಿಗಳು ಇಲ್ಲಿ ಕೇಳಿ ಬರ್ತಾವೆ. ಆದ್ದರಿಂದ ವೇಗದ ಅಬ್ಬರದ ಲಯ ಈ ಸಂಕಲನದಲ್ಲಿ ಕಾಣಿಸಲ್ಲ. ಅವರ ನಾಟಕಗಳಲ್ಲಿ ನಾವು ಗಮನಿಸೋದಾದರೆ ಪಂಚಮ ನಾಟಕ ಒಂದು ಸಂದರ್ಶನದ ಮೂಲಕ ಆರಂಭವಾಗ್ತದೆ. ಸಂದರ್ಶಕ ಅಯ್ಯವದನ್ ರಾವ್ ಅವರಲ್ಲಿಗೆ ಅನೇಕ ಮಂದಿ ಸಂದರ್ಶನಕ್ಕಾಗಿ ಬರ್ತಾರೆ. ಮುಂದೆ ಉದ್ಯೋಗಕ್ಕೆ ಸೇರ ಬಯಸುವ ದಲಿತ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ಕೊಡಿಸುವ ಉದ್ದೇಶದಿಂದ ಈ ಸಂದರ್ಶನವನ್ನು ಸಿದ್ಧಪಡಿಸಲಾಗಿರ್ತದೆ. ಈ ವಸ್ತುವನ್ನು ಈ ನಾಟಕ ಒಳಗೊಂಡಿದೆ. ಆನಂತರ ಬಂದಂತಹ ನೆಲಸಮ ನಾಟಕದ ವಸ್ತು ಕೊಳಚೆ ನಿರ್ಮೂಲನಾ ಕಾರ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ಅವರ ಮುಂದಿನ ನಾಟಕ ಏಕಲವ್ಯ, ಮಹಾಭಾರತದ ಏಕಲವ್ಯನಿಗೆ ಸಂಬಂಧಿಸಿದ ಕಥೆಯನ್ನು ಆಯ್ದುಕೊಂಡು 1984ರಲ್ಲಿ ಈ ನಾಟಕವನ್ನು ರಚಿಸ್ತಾರೆ. ಏಕಲವ್ಯ ತನ್ನ ತಾಯಿಯ ಸಲಹೆಯ ಮೇರೆಗೆ ದ್ರೋಣಾಚಾರ್ಯರಲ್ಲಿ ಬಿಲ್ವಿದ್ಯೆಗೆ ಕಲಿಯುವುದಕ್ಕಾಗಿ ಹಸ್ತಿನಾವತಿಗೆ ಹೋಗ್ತಾನೆ. ಆದರೆ ದ್ರೋಣಾಚಾರ್ಯರು ಆತ ಕೀಳುಕುಲದವನೆಂದು ಸಮ್ಮತಿಸದೆ ಅವನನ್ನು ಹಿಂದೆ ಕಳಿಸ್ತಾರೆ. ಆಗ ಏಕಲವ್ಯ ದ್ರೋಣನ ಮಣ್ಣಿನ ಮೂರ್ತಿಯನ್ನು ಮಾಡಿ ಅದರ ಸ್ಫೂರ್ತಿಯಿಂದ ಬಿಲ್ವಿದ್ಯೆಯಲ್ಲಿ ಪ್ರವೀಣನಾಗ್ತಾನೆ. ಮುಂದೆ ಅರ್ಜುನನನ್ನೇ ಮೊದಲಾದ ಕ್ಷತ್ರಿಯ ರಾಜಕುಮಾರರು ಬೇಟೆಗೆ ಬಂದಾಗ ಅವರ ಬೇಟೆ ನಾಯಿಯ ಬಾಯಿಗೆ ಏಕಲವ್ಯ ಬಾಣ ಬಿಡ್ತಾನೆ.
ಇಂತಹ ಕೌಶಲ್ಯ ಶಬ್ದವೇದಿ ವಿದ್ಯೆ ಗೊತ್ತಿದ್ದವರಿಗೆ ಮಾತ್ರ ಕೈವಶವಾಗುವಂತಹದ್ದು. ಇದು ಕ್ಷತ್ರಿಯ ರಾಜಕುಮಾರರಿಗೆ ತಿಳಿದಾಗ ಅವರು ದ್ರೋಣನಿಗೆ ದೂರನ್ನು ಕೊಡ್ತಾರೆ. ದ್ರೋಣಾಚಾರ್ಯ ಈಗಾಗಲೇ ಅರ್ಜುನನನ್ನು ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡುತ್ತೇನೆಂದು ಅವನಿಗೆ ನಂಬಿಕೆ ಕೊಟ್ಟಿದ್ದರಿಂದ ಏಕಲವ್ಯನಿಗೆ ಈ ಕೌಶಲ್ಯ ದಕ್ಕಿರುವುದಕ್ಕೆ ಅರ್ಜುನ ಆಕ್ಷೇಪಣೆಯನ್ನು ಮಾಡ್ತಾನೆ. ಇದರಿಂದಾಗಿ ದ್ರೋಣಾಚಾರ್ಯರು ಏಕಲವ್ಯನ ಬಲಗೈ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಪಡಿತಾರೆ. ಹೀಗಿರಲು ಕುರುಕ್ಷೇತ್ರ ಯುದ್ಧದ ಸಿದ್ಧತೆಯಾಗುತ್ತದೆ. ಆಗ ಪಾಂಡವರು ಮತ್ತು ಕೌರವರು ಏಕಲವ್ಯನನ್ನು ತಮಗೆ ನೆರವಾಗಲು ಕೇಳುತ್ತಾರೆ. ಏಕಲವ್ಯ ಅವರೀರ್ವರನ್ನು ತಿರಸ್ಕರಿಸಿ ಕುರುಪಾಂಡವರೀರ್ವರ ವಿರುದ್ಧವೂ ತಾನು ಹೋರಾಟ ಮಾಡುತ್ತೇನೆಂತೇಳಿ ನಿರ್ಧಾರ ಮಾಡುವುದರೊಂದಿಗೆ ನಾಟಕ ಮುಕ್ತಾಯಗೊಳ್ಳುತ್ತದೆ. ಹೀಗೆ ಏಕಲವ್ಯನ ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ನಾಟಕವನ್ನು, ಅದರಲ್ಲಿ ಅನೇಕ ಹುದುಗಿರುವ ನೋವುಗಳನ್ನು, ಸಿಟ್ಟನ್ನು ನಾವಲ್ಲಿ ಅವರ ಬರವಣಿಗೆಯಲ್ಲಿ ಗಮನಿಸ್ಬೋದು. ಹಕ್ಕಿನೋಟ ಅಂತಕ್ಕಂಥ 1990ರಲ್ಲಿ ಪ್ರಕಟವಾಗಿರ್ತಕ್ಕಂಥ ವಿಮರ್ಶಾ ಕೃತಿಯಲ್ಲಿ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಲೇಖನಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಸಾಹಿತ್ಯಾಭಿವ್ಯಕ್ತಿಯಲ್ಲಿ ಸಾಮಾನ್ಯ ಮನುಷ್ಯ, ಕ್ರಾಂತಿಕಾವ್ಯ, ಜನಪದೀಕರಣ, ಸಾಹಿತ್ಯ ಮತ್ತು ಮಾನವೀಕರಣ, ದಲಿತ ಸಾಹಿತ್ಯ, ನಿರಂಜನ ಚಿರಸ್ಮರಣೆ, ಕರಗ ಸಂಪ್ರದಾಯ ಮತ್ತು ಆಚರಣೆ, ಕೆಲವು ಆರಾಧನೆಗಳು ಮತ್ತು ಆಚರಣೆಗಳು, ಅಸ್ಪೃಶ್ಯತೆ ಮತ್ತು ಸಮಾಜದ ಹೊಣೆಗಾರಿಕೆ, ದಲಿತ ಸಂಸ್ಕೃತಿ, ವಚನ ಚಳುವಳಿ ಮತ್ತು ದಲಿತರು, ಬಂಡಾಯ ಕವಿ ಡೇವಿಡ್ ಡಿಯೋಪ್, ಕನಕದಾಸರ ಸಾಮಾಜಿಕ ಆಶಯಗಳು, ಕೈವಾರ ತಾತಯ್ಯನ ವೈಶಿಷ್ಟ್ಯ ಮುಂತಾದ ಅನೇಕ ಲೇಖನಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗೆ ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟವಾದ ಶೈಲಿಯಿಂದ ಕನ್ನಡದಲ್ಲಿ ಬರವಣಿಗೆಯನ್ನು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಮಾಡ್ತಾರೆ. ವ್ಯವಸ್ಥೆಯೊಳಗಿರುವ ಹುಳುಕುಗಳನ್ನು ವಿಡಂಬಿಸ್ತಲೇ ಚಿಂತನಾತ್ಮಕವಾಗಿ ತಮ್ಮ ಅನುಭವಗಳನ್ನು ತೀಕ್ಷ್ಣವಾಗಿ ಜನರನ್ನು ಸೆಳೆಯುವ ಹಾಗೆ ಕವಿತೆಗಳನ್ನು ಬರೀತಾರೆ. ಇದು ಅನೇಕ ಚಳುವಳಿಗಳಿಗೆ ಈ ಕವಿತೆಗಳು ಸ್ಫೂರ್ತಿಯಾಗ್ತವೆ. ರೈತರ ಚಳುವಳಿಗಳಿಗೆ ಬಹಳ ಮುಖ್ಯವಾಗಿ ಬಳಕೆ ಆಗ್ತವೆ. ಇವತ್ತಿಗೂ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಇವರ ಹಾಡುಗಳು ಧ್ವನಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. 47ರ ಸ್ವಾತಂತ್ರ್ಯ ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ, ಸುಟ್ಟಾವು ಬೆಳ್ಳಿ ಕಿರಣ. ಇವರ ಕವಿತೆಯ ಒಳಗಿರುವ ಅನೇಕ ಸಂಗತಿಗಳು ಜನರ ಮಿಡಿತವಾಗಿ ವಿಸ್ತರಿಸಿಕೊಂಡಿರೋದನ್ನು ನಾವು ಗಮನಿಸ್ಬೋದು. ಹೀಗೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಕನ್ನಡದ ಕವಿಗಳಲ್ಲಿ ಪ್ರಮುಖರಾಗಿ ಕಂಡುಬರ್ತಾರೆ. ಇದಿಷ್ಟು ಕೂಡ ಅವರ ಸಂಕ್ಷಿಪ್ತವಾಗಿರ್ತಕ್ಕಂತಹ ಪರಿಚಯ. ನಮಸ್ಕಾರ.